ಅಂತ ಮಗನ ಹೇಗ್ ಹುಡ್ಸಿದ್ರಿ ಮಾವ? ಹುಟ್ಟಿದ್ಮೇಲೆ ಗೊತ್ತಾಗಿದ್ದಮ್ಮ ಅವನು ಅಂತವನು ಅಂತ. ಆದ್ರೂ ಅವನೇನಾದ್ರೂ ಜ್ಯುವೆಲರಿ ಶಾಪ್ನಲ್ಲಿರೋ ಒಡವೆನ ಡಿಸೈನ್ ಚೇಂಜ್ ಮಾಡುವಂತ ದೇವ್ರನ್ನ ಕೇಳೋದಿಕ್ಕೆ ಏನ್ ಮಾತಾಡ್ತಿದ್ಯಮ್ಮ? ಮಾವ, ಇಲ್ಲ ನನ್ ಟೆನ್ಷನ್ ಅಲ್ಲಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನೀವು ಕಾಮಿಡಿ ಮಾಡ್ತಿದ್ದೀರಲ್ಲ. ಓಹೋ, ಅಂದ್ರೆ ನೀನು ಟೆನ್ಷನ್ ಅಲ್ಲಿದ್ಯಾ? ಹೌದು. ಅವನ್ ಟೆನ್ಷನ್ ಕೊಟ್ನಾ? ಹೌದು. ಮತ್ತೆ ಆ ವಿಷಯ ಹೇಳ್ದೆ ಅವನ್ ಹುಟ್ಟಿನ ಬಗ್ಗೆ ಯಾಕಮ್ಮ ಮಾತಾಡ್ತಿದ್ಯಾ? ಏನ್ ಟೆನ್ಷನ್ ಕೊಟ್ಟ? ನಾಳೆ ಅಪ್ಪ ನನ್ನ ದತ್ತು ತಗೊಂಡ್ರೆ ಪರ್ಮನೆಂಟ್ ಆಗಿ ಆಫೀಸಿಗೆ ಬರಬೇಡ ಅಂತಿದ್ದಾರೆ, ಜಾಬ್ ಇಂದ ತೆಗಿತೀನಿ ಅಂತಿದ್ದಾರೆ. ಅವನು ಹಾಗೆ ಹೇಳಲಿಲ್ಲ ಅಂದ್ರೆ ಆಶ್ಚರ್ಯ ಪಡ್ಬೇಕು, ಹೇಳಿದಕ್ಕೆ ಯಾಕಮ್ಮ ಆಶ್ಚರ್ಯ? ಅದು ಹಾಗಲ್ಲ ಮಾವ, ನನ್ ಜಾಬ್ ಹೋಗ್ದಿರೋ ಹಾಗೆ, ನಾಳೆ ದತ್ತು ಕಾರ್ಯ ನಿಲ್ದಿರೋ ಹಾಗೆ ಏನಾದ್ರೂ ಐಡಿಯಾ ಕೊಡಿ. ಭುವಿ, ಐಡಿಯಾ ಕೊಡೋ ಟ್ಯಾಲೆಂಟ್ ನನ್ಗಿದ್ದಿದ್ರೆ ಇಲ್ಲಿ ನಿನ್ ಮೀರಾ ಅತ್ತೇನಾ, ಅಲ್ಲಿ ನಿನ್ ಶಾರದಾ ಅತ್ತೇನಾ ಇಬ್ರು ಚೆನ್ನಾಗಿ ನೋಡ್ಕೋತಿದ್ದೆ ಅಲ್ವೇನಮ್ಮ? ಇದಾಗೋ ಕೆಲ್ಸನಾ? ಆಹಾ, ಖಂಡಿತ ಆಗಲ್ಲ. ಆಗಲ್ಲ ಅಲ್ವಾ? ಹಾಗೇನೆ ನೀನ್ ಹೇಳಿದ್ದು ಕೂಡ ಖಂಡಿತ ಆಗಲ್ಲ. ಎರಡು ಲೀಟರ್ ಕೆರೋಸಿನ್ ಖಾಲಿ ಆಯ್ತು, ಆದ್ರೆ ಬಾಯಿ ಓಪನ್ ಆಗ್ಲಿಲ್ಲ. ಚಿಚೆ, ಬಾಯಲ್ಲೆಲ್ಲ ಪೂರ್ತಿ ಕೆರೋಸಿನ್ ಸ್ಮೆಲ್ಲು. ಏನಮ್ಮ, ಆ ಅಪೂರ್ವ ನಕ್ಷತ್ರ ಜೊತೆ ಬರೋದಂದ್ರೆ ಏನು? ನಮ್ಮನೇಲಿ ನಕ್ಷತ್ರ ಕಾಫಿ ಮಾಡೋದಂದ್ರೆ ಏನು? ಅದ್ನ ನೀನ್ ಕುಡಿಯೋದಂದ್ರೆ ಏನು? ನಾನೇನಾದ್ರೂ ಅವರನ್ನ ಕರೆದ್ನಾ? ಕಾಫಿ ಮಾಡು ಅಂತ ನಾ ಏನಾದ್ರೂ ಅವಳನ್ನ ಕರೆದ್ನಾ? ನನ್ ಕರ್ಮಕ್ಕೆ ಕಾರ್ ಹಾಳಾಗಿ ರೋಡ್ ಪಕ್ಕದಲ್ಲಿ ನಿಂತಿದ್ರೆ ಲಿಫ್ಟ್ ಕೊಡ್ತೀನಿ ಅಂತ ಬಂದ್ರು. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಬಲವಂತವಾಗಿ ಕಾರ್ ಹತ್ಸಿದ್ ನೋಡಿ ಕಿಡ್ನಾಪ್ ಮಾಡ್ತಿದಾರೇನೋ ಅಂತ ಭಯಪಟ್ಟು ಸತ್ತೆ. ಸೇಫ್ ಆಗಿ ಮನೆ ಹತ್ರ ಬಿಟ್ರು. ಹೋಗ್ಲಿ, ಅಲ್ಲಾದ್ರೂ ಸುಮ್ನೆ ಇರ್ತಾರ ಅನ್ಕೊಂಡ್ರೆ ಅದು ಅಲ್ಲ. ಲಿಫ್ಟ್ ಕೊಟ್ಟೆ ಅಲ್ವಾ, ಒಳಗಡೆ ಕರಿಯಲ್ವಾ ಅಂತ ಮುಖದ ಮೇಲೆ ಕೇಳಿದ್ರು. ಕಾಫಿ ಕೊಟ್ಟು ಹೇಗೋ ಕಳ್ಸೋಣ ಅನ್ಕೊಂಡ್ರೆ ನಾನೇ ಮಾಡ್ತೀನಿ ಕಾಫಿ ಅಂತ ಆ ನಕ್ಷತ್ರ ಓಡ್ಕೊಂಡು ಹೋಗಿ ಕಾಫಿನಲ್ಲಿ ಏನೋ ಮಿಕ್ಸ್ ಮಾಡ್ಕೊಂಡು ತಂದ್ಲು. ಒಂದ್ ಗುಟ್ಟು ಕುಡ್ದೆ ಅಷ್ಟೇ, ಬಾಯಿ ಅಂಟ್ಕೊಂಡ್ಬಿಡ್ತು. ಬಾಯಿ ಬಿಡಕ್ಕೂ ಆಗದೆ ನಾನ್ ಕಷ್ಟ ಪಡ್ತಿದ್ರೆ ಆಗ ಶುರು ಮಾಡಿದ್ರು ಮದ್ವೆ ಸಂಬಂಧ ಪ್ರಸ್ತಾಪ. ನಿನ್ ಮಗನ್ಗೂ ನಕ್ಷತ್ರನ್ಗೂ ಮದ್ವೆ ಮಾಡೋಣ ಅಂತ ಅವ್ರು ಹಾಗೆ ಹೇಳ್ತಾ ಇದ್ರೆ ನನ್ಗೆ ಬಾಯ್ ಬಿಡಕ್ಕಾಗ್ದೆ ಊ ಅಂತಿದ್ರೆ ಆ ಊನ ನಾನು ನಿಜವಾಗ್ಲೂ ಊ ಅಂದೆ ಅಂತ ಸಂಭ್ರಮ ಪಟ್ಕೊಂಡು ಹೊರಟೆ ಹೋದ್ರು. ನೀನ್ ಮದ್ವೆಗ್ ಒಪ್ಕೊಂಡಿದ್ಯಾ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೋ ಅಂತ ಭಯ ಆಗ್ತಿದೆ ಅಮ್ಮ. ಅಣ್ಣ ಬಂದ ತಕ್ಷಣ ಇದೆಲ್ಲ ಹೇಳೋಣ. ಬೇಡ ಕಣೆ, ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋರ್ಗು ಹೋಗೋದ್ಯಾಕೆ? ಅವ್ರೇನ್ ಮಾಡ್ತಾರೆ? ಮಹಾ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದ್ಸಲ ಬರ್ತಾರೆ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಮ್ಮ ಅಂದ್ರೆ ಅಲ್ಲಿಗೆ ಮುಗ್ದೋಯ್ತು. ಚಿಚೆ, ಏನು ಈ ಕೆರೋಸಿನ್ ವಾಸನೆ ಸದ್ಯಕ್ಕೆ ಹೋಗಲ್ಲ ಅನ್ಸುತ್ತೆ. ಏನಾಯ್ತಮ್ಮ? ಮತ್ತೆ ಬಾಯಿ ಎಂಟ್ಕೊಳ್ತಾ ಹೇಗೆ? ಏನಾಯ್ತಮ್ಮ? ಏನಾಗಿಲ್ಲ, ಕೆರೋಸಿನ್ ಸ್ಮೆಲ್ ಕೂಡ ಹೋಯ್ತು. ಅಷ್ಟಕ್ಕೂ ನೀನು ಈ ನಡುವೆ ಓದಿನ ಮೇಲೆ ಸ್ವಲ್ಪ ಕೂಡ ಗಮನ ಕೊಡ್ತಾ ಇಲ್ಲ. ಓದ್ಕೊಳ್ಳುವಂತೆ ನಡಿ, ನಿನ್ಗೆ ಇಷ್ಟವಾದ ಪಾಯಸ ಮಾಡ್ತೀನಿ. ನಿಜನಾ? ನಿಜನೇ ಕಣೆ. ಹಾಗಾದ್ರೆ ಅಣ್ಣ ಬರೋ ಮುಂಚೆ ಮಾಡು,
ಅಣ್ಣ ಬರೋಷ್ಟ್ರಲ್ಲಿ ತಿನ್ಬಿಡ್ತೀನಿ. ಅಣ್ಣ ಬಂದ್ಮೇಲೆ ತಿಂದೆ ಅಂತ ಮಾತ್ರ ಹೇಳ್ಬಾರ್ದು. ಅಬ್ಬಾ ಹೇಳಲ್ಲ ಬಿಡು. ನಿಮ್ಗೇನಾದ್ರೂ ಹುಚ್ಚ? ಪೂರ್ಣಿ ಮನೇಲೇ ಇದ್ದಾಳೆ. ಗಗನ್ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು. ಈಗ ನೀವ್ ಯಾಕೆ ಬಂದ್ರಿ? ಶಾರದಾ, ಇಂಥ ಶರ್ಟ್ನ ನಾನು ಹಾಕೊಂಡ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನಾನು ಹೇಗಿದ್ದೀನಿ ಅಂತ ನಿನ್ನ ಬಾಯಿಂದ ಕೇಳೋಣ ಅಂತ ಬಂದೆ. ಏನು ಅದನ್ ಕೇಳೋಣ ಅಂತ ಇಲ್ಲಿ ತನಕ ಬಂದ್ರ? ನಿಜವಾಗ್ಲೂ ನಿಮ್ಗೆ ಬುದ್ಧಿ ಇದ್ಯಾ? ಬೆಳಗ್ಗೆ ಆಗಿದ್ ಸಾಕಾಗಿಲ್ವಾ? ಗಗನ್ ಕಣ್ಣಿಗೆ ಬಿದ್ದು ನಿಮ್ ಜೊತೆಗೆ ನನ್ನೂ ಕೂಡ ಕೆಟ್ಟೋಳನ್ನಾಗಿ ಮಾಡ್ತಿರೋ ಹೇಗೆ? ಶಾರದಾ, ಇಷ್ಟು ಡೈಲಾಗ್ ಹೊಡೆಯೋ ಬದಲು ಅಷ್ಟಕ್ಕೂ ನಾನು ಈ ಶರ್ಟಲ್ಲಿ ಚೆನ್ನಾಗಿದ್ದೀನೋ ಇಲ್ವೋ ಅಂತ ಒಂದು ಮಾತಲ್ಲಿ ಹೇಳಿದ್ರಾಗ್ತಿತ್ತು ಅಲ್ವಾ? ಚೆನ್ನಾಗಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ. ಸಾಕ? ಇನ್ನು ಹೊರಡಿ. ಇದನ್ ಕೇಳೋದಕ್ಕೋಸ್ಕರ ನೀವು ಬರೋ ಅವಶ್ಯಕತೆ ಇಲ್ಲ. ಈ ಡ್ರೆಸ್ ಅಲ್ಲಿ ಒಂದ್ ಫೋಟೋ ತೆಗೆದು ಕಳ್ಸಿದ್ರೆ ಹೇಳ್ತಿದ್ದೆ. ಅದು ವಾಟ್ಸಪ್ ಅಲ್ಲಿ ರಿಪ್ಲೈ ಮಾಡಿದ್ರೆ ಈಗ ತಾವು ಲೈವ್ ಅಲ್ಲಿ ಕೊಡ್ತಾ ಇರೋ ಎಕ್ಸ್ಪ್ರೆಷನ್ ನನಗೆ ಕಾಣಿಸಲ್ಲ ಅಲ್ವಾ? ಅದಕ್ಕೆ ನೇರವಾಗಿ ಬಂದೆ. ಓ ಸ್ವಾಮಿ, ನಿಮ್ಗೆ ದೊಡ್ಡ ನಮಸ್ಕಾರ. ನೀವು ಹೋಗೋದಾದ್ರೆ ಹೋಗಿ, ಇಲ್ಲ ಅಂದ್ರೆ ಇಲ್ಲೇ ಇದ್ದು ನಮ್ ಮಗನ್ ಕಣ್ಣಿಗೆ ಬಿದ್ದು ಬಯಸ್ಕೊಳ್ಳಿ. ನಾನಂತೂ ಹೋಗ್ತಿದ್ದೀನಿ. ಒಂದ್ ಸೂಪರ್ ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ, ಕೇಳಿಸ್ಕೋಬೇಕು ಅನಿಸ್ತಿಲ್ವಾ? ಬೇಡ, ಏನಾದ್ರೂ ಇದ್ರೆ ನಾಳೆ ಮಾತಾಡೋಣ. ಇವತ್ತು ಭುವಿ ಗಗನ್ ಭೇಟಿ ಕೂಡ ಮಾಡ್ಕೊಂಡಿದ್ದಾನೆ. ಆ ಶಾಕ್ ಆಯ್ತು ಅಲ್ವಾ? ಇದು ಗೊತ್ತಾದಾಗ ನಾನು ಕೂಡ ಎಕ್ಸಾಕ್ಟ್ ಆಗಿ ಇದೇ ತರ ಶಾಕ್ ಆದೆ. ಹೌದು, ನಿಮ್ಗೆ ಗೊತ್ತಾಯ್ತು? ಅಂದ್ರೆ ಮೊನ್ನೆ ಹೇಳಿದೆ ಅಲ್ವಾ, ನಮ್ಮಿಬ್ರು ಅಜೆಂಡಾ ಭುವಿ ಮತ್ತೆ ಗಗನ್ನ ಒಂದ್ ಮಾಡೋದು ಅಂತ. ಅದಕ್ಕೆ ಭುವಿ ಮೇಲೆ ಒಂದ್ ಕಣ್ಣಿಟ್ಟಿದ್ದೀನಿ. ಅವಳು ಇಂಟರ್ವ್ಯೂಗೆ ಹೋಗೋವಾಗ ಫಾಲೋ ಮಾಡಿ ತಿಳ್ಕೊಂಡೆ. ಆದ್ರೂ ನಮ್ ಮಗ ಅಂದ್ರೆ ಇಷ್ಟ ಇಲ್ಲ ಅಂದ್ಮೇಲೆ ಸಾಕು, ಮನ್ಸಿದೆ. ಮೊನ್ನೆನೆ ಹೇಳ್ದೆ ಅಲ್ವಾ, ಪ್ರೀತಿ ಇಲ್ಲ. ಸರಿ, ನೀವ್ ಹೇಳಿದ ಹಾಗೆ ಪ್ರೀತಿ ಇಲ್ಲ ಅಂದ್ಮೇಲೆ ಮತ್ತೆ ಅವನ ಹತ್ರಕ್ಕೆ ಕೆಲ್ಸಕ್ಕೆ ಅಂತ ಯಾಕೆ ಹೋದ್ಲು? ಶ್ರೀರಾಮಚಂದ್ರ, ಶಾರದಾ ಅವ್ರೆ, ನಿಮ್ಮನ್ನ ಅವಾಗವಾಗ ಬುದ್ಧಿವಂತೆ ಅಂತ ಹೇಳ್ತಾ ಇರ್ತೀನಿ, ಆದ್ರೆ ನಿಮ್ ಬುದ್ಧಿ ಬಿಡಲ್ಲ ಅಲ್ವಾ? ಈಗ ಗಗನ್ ಯಾರಿಗಾದ್ರೂ ಬಿದ್ದು ಹೋಗ್ತಾನೋ ಏನೋ ಅನ್ನೋ ಭಯದಲ್ಲಿ ಭುವಿ ಅವನ್ ಕಾವಲಾಗಿ ಅವನಿಗೆ PA ಆಗಿ ಸೇರ್ಕೊಂಡಿದ್ದಾಳೆ. ಅಂದ್ರೆ ಗಗನ್ ಯಾರಿಗೂ ಬೀಳ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದಾಳೆ. ಅಂದ್ರೆ ಅವಳ ಮನ್ಸಲ್ಲಿ ಅವನ ಬಗ್ಗೆ ಏನೋ ಇದ್ದಂಗೆ ಅಲ್ವಾ? ಅಂದ್ರೆ ಅವನ ಬಗ್ಗೆ ಅವಳ ಮನ್ಸಲ್ಲಿ ಏನೋ ಇದೆ. ಅಂದ್ರೆ ನಮ್ ಭೂವಿ ಗಗನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತಾನೆ ಅಲ್ವಾ? ಅಬ್ಬಾ, ಎಷ್ಟೇ ಆದ್ರೂ ನಿಮ್ದು ಓದ್ಕೊಂತಾಲೆ ಅಂದ್ರೆ ಓದ್ಕೊಂತಾಲೇನೆ ಕಣ್ರಿ. ಅಂದ್ರೆ ಭುವಿ ಕೂಡ ನಮ್ ಗಗನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತಾಯ್ತು. ಇಷ್ಟೋ ತನಕ ನಾನು ಹೇಳಿದ್ದ ಅದೇ ಕಣೇ ನನ್ನ ಮುದ್ದು ಹೆಂಡತಿ. ಸಾಕು ಸಾಕು, ಅಷ್ಟಕ್ಕೆ ನಿಲ್ಸಿ ನಿಮ್ ಸರ್ಸನ. ಸರಿ ಕಣ್ರೆ, ಸರ್ಸಾನ ನಿಲ್ಸಿ ನಕ್ಷತ್ರ ಹೆಸರಿಂದ ಅವ್ರಿಬ್ರು ಮಧ್ಯ ತಂದಿಡೋ ಪ್ಲಾನ್ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ನಕ್ಷತ್ರ ಅಂದ ತಕ್ಷಣ ನೆನ್ಪಾಯ್ತು. ಆ ಅಮ್ಮ ಮಗಳು ಇವತ್ತು ನನ್ ತಲೆಗೆ ಸುತ್ಕೊಂಡ್ಬಿಟ್ಟಿದ್ರು. ಯಾವಮ್ಮ ಮಗಳು? ಆ ಅಪೂರ್ವ ನಕ್ಷತ್ರ. ಏನಾಯ್ತು? ಶಾರದಾ, ಸೂಪರ್ ಕಣೆ. ಏನು, ಅವಳು ಕಾಫಿಯಿಂದ ನನ್ ಬಾಯಿ ಮುಚ್ಚೋದು ನಿಮ್ಗೆ ಸೂಪರ್ ಆಗಿದ್ಯಾ? ಅದಕ್ಕೆ ನಾನು ಸೂಪರ್ ಅನ್ಲಿಲ್ಲ. ನಮ್ಮ ಪ್ಲಾನ್ಗೆ ಈ ಸಿಚುವೇಶನ್ ಸರಿಯಾಗಿ ಸೆಟ್ ಆಗಿರೋ ಹಾಗಿದೆ, ಅದಕ್ಕೆ ಸೂಪರ್ ಅಂದೆ. ನಾಳೆ ನೀನು ಒಂದ್ ಕೆಲಸ ಮಾಡು, ಗಗನ್ ಆಫೀಸ್ಗೆ ಹೋಗೋ ಟೈಮಲ್ಲಿ ಚಿಕ್ಕ ಡ್ರಾಮಾ ಶುರು ಮಾಡು. ಅವರು ಸಂಬಂಧ ಕೇಳೋದಿಕ್ ಬಂದಿದ್ರು, ನಕ್ಷತ್ರನ ಮದ್ವೆ ಆಗ್ಬೋದಲ್ವೇನೋ ಅಂತ ನೀನ್ ಗಗನ್ನ ಕೇಳು. ಅಮ್ಮ, ಅವನ್ ಏನಂತನೂ ಏನೋ. ಅವನು ನಿನ್ಗೆ ಏನು ಹೇಳಲ್ಲ. ಅವನಿಗೆ ನೀನಾದ್ಮೇಲೇನೆ ಅದೇವ್ರು. ನೀನ್ ಹೇಳಿದ್ದಿಷ್ಟ ಆಗ್ಲಿಲ್ಲ ಅಂದ್ರೆ ಸೈಲೆಂಟ್ ಆಗಿ ಸುಮ್ನೆ ಹೋಗ್ತಾನೆ ಹೊರತು ನಿನ್ಗೆ ತಿರುಗಿ ಏನು ಹೇಳಲ್ಲ. ಆ ಕಾನ್ಫಿಡೆನ್ಸ್ ನನ್ಗಿದೆ.
ಆದ್ರೂ ನನ್ಗೆ ಭಯ ಆಗ್ತಿದೆ ರೀ. ಶಾರದಾ, ನನ್ನ ನಂಬು. ಭೂವಿ ನೀನ್ ಸೊಸೆ ಆಗ್ಬೇಕು ಅಂದ್ರೆ ನೀನ್ ಇಷ್ಟಾದ್ರೂ ಧೈರ್ಯ ಮಾಡ್ಬೇಕಲ್ವಾ? ಸರಿ, ಅವ್ನ್ ಏನ್ ಹೇಳಲ್ಲ ಅಂತ ನೀವು ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀರಾ ಅಲ್ವಾ? ಮಾಡ್ತೀನಿ. ಶಾರದಾ, ಒಂದ್ ವಿಷಯನ ಮಾತ್ರ ನೀನು ಚೆನ್ನಾಗಿ ನೆನ್ಪಿಟ್ಕೋ. ನಮ್ ಭೂವಿ ಹಣ್ಣ್ ತರ, ನಕ್ಷತ್ರ ಕಲ್ ತರ. ಈ ಭೂವಿ ಅನ್ನೋ ಹಣ್ಣು ನಮ್ ಗಗನ್ ಕೈಗೆ ಸಿಗ್ಬೇಕು ಅಂದ್ರೆ ನಕ್ಷತ್ರ ಅನ್ನೋ ಈ ಕಲ್ಲಿಂದ ನಾವು ಆ ಹಣ್ಣನ್ನ ಹೊಡಿತಾನೇ ಇರ್ಬೇಕು. ನಮ್ಮ ಅಜೆಂಡಾದಲ್ಲಿರೋ ಕಾನ್ಸೆಪ್ಟು ಇದೆ. ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತು ರೀ. ಅಯ್ಯೋ, ಅವ್ರಿಬ್ರನ್ನ ಒಂದ್ ಮಾಡ್ಬೇಕು ಅನ್ನೋ ಖುಷಿಲಿ ನಾನ್ ಮಾತಾಡ್ತಿದ್ದೀನಿ ಅಂದ್ರೆ ಅವ್ನ್ ಬರ್ತಾನೆ ಅಂತ ಭಯ ಆಗ್ತಿದೆ ರೀ. ಇನ್ನಾದ್ರೂ ನೀವು ಹೊರಡ್ರಿ. ಓಕೆ. ಶಾರದಾ, ನಿಜವಾಗ್ಲೂ ನಾನು ಈ ಶರ್ಟಲ್ಲಿ ಚೆನ್ನಾಗಿದ್ದೀನಾ? ಅಯ್ಯೋ, ಚೆನ್ನಾಗಿದ್ದೀರಾ ಸ್ವಾಮಿ, ತುಂಬಾ ಚೆನ್ನಾಗಿದ್ದೀರಾ. ಹೋಗಿ. ಓಕೆ, ಥ್ಯಾಂಕ್ ಯು. ಬಾಯ್. ಅಬ್ಬಾ, ದೇವ್ರೆ ಕಾಪಾಡ್ಬಿಟ್ಟೆ. ಅವ್ರು ಹೋದ್ರು, ಇವನು ನೋಡ್ಲಿಲ್ಲ. ಅಮ್ಮ, ನೀನ್ ಯಾಕೆ ಹೊರಗಿದ್ಯಾ? ಅದು ತರಕಾರಿ ತರಕ್ಕೆ ಗಾಡಿ ಹತ್ರ ಹೋಗಿದ್ದೆ ಕಣೋ. ಚೆನ್ನಾಗಿರ್ಲಿಲ್ಲ, ಎಲ್ಲ ಹಾಳಾಗಿತ್ತು. ಅದಕ್ಕೆ ವಾಪಸ್ ಬರ್ತಿದ್ದೀನಿ. ಹೌದಾ, ಸರಿ ಬಾ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ ಆಂಟಿ? ನಮ್ ಬದುಕಿನ ಬಗ್ಗೆ ನಿನ್ಗ್ಯಾಕಮ್ಮ? ನಾನ್ ಭೇಟಿ ಮಾಡ್ಬೇಕು ಅಂತ ಫೋನ್ ಮಾಡಿದ್ದೆ ಅಲ್ವಾ? ಯಾಕೆ ಭೇಟಿ ಮಾಡ್ಬೇಕು ಅನ್ಕೊಂಡೆ ಅದನ್ ಮಾತ್ರ ಹೇಳು. ನೀವು ನನ್ನ ಯಾರೋ ಬೇರೆ ವ್ಯಕ್ತಿ ತರ ನೋಡ್ತಿದ್ದೀರಾ. ಬೇರೆ ವ್ಯಕ್ತಿನೇಮ್ಮ? ಬೇರೆ ವ್ಯಕ್ತಿನೇ ಅಲ್ವಾ? ಒಂದ್ ಕಾಲದಲ್ಲಿ ಅನಾಥೆಯಾಗಿ ನಮ್ಮನೆಗೆ ಕಾಲಿಟ್ಟೆ. ನಿನ್ ಒಳ್ಳೆತನ, ನಿನ್ ನಡತೆ ನೋಡಿ ನಮ್ಮನೆಯವಳಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆ ಆಸೆಯಿಂದಾನೆ ನಿನ್ ಕೇಳೋದಕ್ ಬಂದ್ವಿ. ನಮ್ಮ ಆಸೆಗೆ ಎಳ್ಳು ನೀರು ಬಿಟ್ಟು ನಮಗ್ ಮಾಡಿದ ಸತ್ಕಾರ ಸಾಕಮ್ಮ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಆಂಟಿ. ಇನ್ ಹೇಗ್ ಮಾತಾಡೋ ಅಂತ್ಯ? ಜೀವನದಲ್ಲಿ ಏನೋ ಮಾಡದ ತಪ್ಪಿಗೆ ಕ್ಷಮಿಸಿ ಅಂತ ಯಾರ ಮುಂದೇನೂ ಕೈ ಜೋಡ್ಸಿರ್ಲಿಲ್ಲ ನನ್ ಮಗ. ಹಾಗಿರುವಾಗ ಮೊದಲನೇ ಸಲ ನಿನ್ ಕಾರಣದಿಂದ ಅವನ್ ಮಾಡ್ದ. ನೀನ್ ಮಾಡಿದ ಅವಮಾನಕ್ಕೆ ಜೀವನದಲ್ಲಿ ನಾನು ನಿನ್ ಜೊತೆ ಯಾವತ್ತೂ ಮಾತಾಡಬಾರ್ದು, ಕೊನೆ ಪಕ್ಷ ನಿನ್ ಮುಖ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಫೋನ್ ಮಾಡಿ ಮಾತಾಡ್ಬೇಕು ಅಂದಾಗ ನಾನು ಯಾಕೆ ಬಂದೆ ಗೊತ್ತಾ?
ಅದಕ್ಕೆ ಕಾರಣ ನನ್ನ ಮಗನೇ. ಅಮ್ಮ, ಭುವಿ ವಿಷಯದಲ್ಲಿ ಅರ್ಜೆಂಟ್ ಮಾಡಿದ್ದು ನಾವು, ಕಷ್ಟಪಟ್ಟಿದ್ದು ಅವಳು. ಅವಳು ಮನಸ್ಸು ಏನು ಅಂತ ತಿಳ್ಕೊಳ್ದೆ ಆಸೆ ಪಟ್ಟಿದ್ದು ನಮ್ಮ ತಪ್ಪು. ನಾವು ಮಾಡಿದ ತಪ್ಪಿಗೆ ಬೇರೆ ವ್ಯಕ್ತಿನ ಬೆರಳು ಮಾಡಿ ತೋರ್ಸೋದು ಕರೆಕ್ಟ್ ಅಲ್ಲ ಅಂತ ನೀನ್ ಮಾಡಿದ ತಪ್ಪನ್ನ ಅವನ ಮೇಲೆ ಹಾಕೊಂಡು ನೋವು ಅನುಭವಿಸ್ತಾ. ಅದು ಅವನ್ ಒಳ್ಳೆ ಮನಸ್ಸು. ಭುವಿ ಎಲ್ಲಾದ್ರೂ ಎದುರುಗಡೆ ಸಿಕ್ಕರೆ ಅವಳನ್ನ ಹೇಟ್ ಮಾಡಬಾರ್ದು. ಹಳೆ ಭುವಿನ ಹೇಗ್ ನೋಡ್ತಿದ್ರು ಹಾಗೆ ನೋಡಿ ಅಂತ ನನ್ಗೆ ಹೇಳ್ದ. ಅದಕ್ಕೆ ನನ್ ಮಗ ಹೇಳಿದ ಮಾತಿಗೆ ಕಟ್ಟಿಬಿದ್ದು ಈಗ ನೀನ್ ಮುಂದೆ ಬಂದು ನಿಂತು ಮಾತಾಡ್ತಾ ಇದ್ದೀನಿ. ಯಾಕೆ ಕರ್ದೆ ಅನ್ನೋದು ಮಾತ್ರ ಹೇಳು. ಆಂಟಿ, ನೀವು ಹೀಗೆ ಮಾತಾಡ್ತಿದ್ರೆ ನನಗೆ ಅಳು ಬರ್ತಿದೆ. ನಿನ್ನ ಅಳಿಸ್ದೆ ಅನ್ನೋ ನಿಂದನೆ ನನ್ನ ಮೇಲೆ ಹಾಕಿ ನನ್ನ ಮಗನ ಮುಂದೆ ನನ್ನ ದೋಷಿಯಾಗಿ ನಿಲ್ಲಿಸ್ಬೇಡಮ್ಮ. ಅವತ್ತು ನೀನ್ ಮಾಡಿದ ಕೆಲ್ಸಕ್ಕೆ ನಾವು ಅತ್ವಿ ಅಂತ ಹೇಳೋದೆ ನನ್ನ ಉದ್ದೇಶ. ನಿಜ ಹೇಳು, ನೀನು ನನ್ನ ಮಗನ ಪ್ರೀತಿ ಮಾಡ್ಲಿಲ್ವಾ? ಪ್ರೀತಿ ಮಾಡ್ಲಿಲ್ಲ ಅಂದ್ಮೇಲೆ ಅವನ ಜೊತೆ ಅಷ್ಟು ಸಲಿಗೆಯಿಂದ ಯಾಕಿದ್ದೆ? ನೀನು ನನ್ನ ಸೊಸೆಯಾಗಿ ಬರ್ತೀಯಮ್ಮ ಅಂತ ಕೇಳಿದಾಗ ನಿಮ್ ಮಗನ್ ಕೇಳಿ ಅಂತ ಯಾಕೆ ಹೇಳ್ದೆ? ನಿನ್ ಮನ್ಸಲ್ಲಿ ಯಾವ ಉದ್ದೇಶನೂ ಇಲ್ಲ ಅಂದ್ಮೇಲೆ ನಮ್ಗೆ ಯಾಕೆ ಆಸೆ ಹುಟ್ಟಿಸ್ದೆ? ನಡೆದಿರೋದಕ್ಕೆ ನೀವು ಎಷ್ಟು ನೋವು ಪಡ್ತಿದ್ದೀರೋ ನಾನು ಅದಕ್ಕಿಂತ ಹೆಚ್ಚು ನೋವು ಪಡ್ತಿದ್ದೀನಿ ಆಂಟಿ. ಈಗಲೂ ಕೂಡ ಗಗನ್, ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಜೋರಾಗಿ ಕೂಗಿ ಹೇಳಬೇಕು ಅನ್ನಿಸ್ತಿದೆ, ಆದ್ರೆ ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ. ಈಗ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರ, ಆದ್ರೆ ಒಂದಲ್ಲ ಒಂದಿನ ಖಂಡಿತ ನನ್ನ ಅರ್ಥ ಮಾಡ್ಕೋತೀರ. ಸರಿ, ಈಗದೆಲ್ಲ ಯಾಕೆ ಬಿಡು. ಕರ್ದಿದ್ ವಿಷಯ ಏನ್ ಹೇಳು. ನಾನು ನಿಮ್ಮ ಮಗನ ಹತ್ರ ಜಾಬ್ ಮಾಡ್ತಾ ಇದ್ದೀನಿ, ಗೊತ್ತಾ ಆಂಟಿ? ಗೊತ್ತು. ಹೆತ್ತವ್ರ ಪ್ರೀತಿನ ಹುಡುಕೊಂಡು ನಾನು ಈ ಊರಿಗೆ ಬಂದೆ ಅಂತಾನು ನಿಮಗೆ ಗೊತ್ತು ಅಲ್ವಾ ಆಂಟಿ? ಗೊತ್ತು. ಅದಕ್ಕೆ ಈಗ ಪ್ರೀತಿ ಸಿಗೋದಕ್ಕೆ ನನ್ನ ದತ್ತು ತಗೋತೀನಿ ಅಂತಿದ್ದಾರೆ ಅಪ್ಪ. ಅದೇ ಅಂಕಲ್, ಅವರು ನನ್ನ ದತ್ತು ತಗೊಂಡ್ರೆ ಇನ್ನೂ ಆ ಜಾಬಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಮಗ ನೇರವಾಗಿ ಹೇಳ್ಬಿಟ್ರು. ಸ್ವಲ್ಪ ನಿಮ್ಮ ಮಗಂಗೆ ಅರ್ಥ ಆಗೋ ಹಾಗೆ ಹೇಳಿ ಆಂಟಿ. ನಾನು ಅವನಿಗೆ ಹೇಳೋದಲ್ಲಮ್ಮ, ನೀನು ನಿನ್ ಮನ್ಸ್ಗೆ ಹೇಳ್ಕೋಬೇಕು. ಅವನು ನಿನ್ಗೋಸ್ಕರ ಬಂದಾಗ ನೀನೇ ಬೇಡ ಅಂದೆ. ಬೇಡ ಅಂದ ನೀನೇ ಮತ್ತೆ ಅವನ ಹತ್ರ ಜಾಬ್ಗೆ ಯಾಕೆ ಜಾಯಿನ್ ಆದ್ಯೋ ನಿನ್ ಮನ್ಸಿಗೆ ಗೊತ್ತಿರ್ಬೇಕು. ಈಗ ಅವನು ಕೆಲ್ಸದಿಂದ ತೆಗಿತೀನಿ ಅಂದ್ರೆ ಯಾಕೆ ಗಾಬರಿ ಆಗ್ತಿದ್ಯೋ ನಿನ್ ಮನ್ಸಿಗೆ ಗೊತ್ತಿರ್ಬೇಕು. ಅದು ಆಂಟಿ, ನಾನು ನಿಮಗೂ ಅವರಿಗೂ ಇಬ್ರಿಗೂ ಹತ್ರದಲ್ಲಿರ್ಬೇಕು ಅನ್ಕೋತಿದ್ದೀನಿ. ಆಗಲ್ಲಮ್ಮ. ಇಬ್ರು ಶತ್ರುಗಳ ಮಧ್ಯೆ ನಿಂತ್ಕೊಂಡು ಆ ಕೈಯೋ ಈ ಕೈಯೋ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಲ್ಲಮ್ಮ ಜೀವನ. ಯಾವ ಕಡೆ ನಿಲ್ಬೇಕು ಅನ್ನೋ ನಿರ್ಧಾರ ಕೂಡ ನೀನೇ ತಗೊಳ್ಬೇಕು. ನಿನ್ಗೆ ಆ ದತ್ತು ಆಗ್ಬೇಕು ಅಂದ್ರೆ ಹಾಯಾಗಿ ಆ ಮನೇಲೇ ಇರು. ಇಲ್ಲ ನನ್ ಮಗನ ಹತ್ರನೇ ಜಾಬ್ ಬೇಕು ಅಂದ್ರೆ ಅವನ್ಗೆ ನಿನ್ ಮನ್ಸಲ್ಲಿ ಏನಿದ್ಯೋ ಕ್ಲಿಯರ್ ಆಗಿ ಹೇಳು.
ನಿನ್ ಸಮಸ್ಯೆ ನಾನ್ ಸರಿ ಮಾಡಕ್ಕಾಗಲ್ಲಮ್ಮ. ನನ್ನಿಂದ ಆಗಲ್ಲ. ನೋಡು, ನಿನ್ ಫ್ರೆಂಡ್ಗೆ ಇದಕ್ಕೂ ಮುಂಚೆ ಕೂಡ ಹೇಳಿದ್ದೀನಿ, ಒಂದ್ಸಲ ದತ್ತು ಕಾರ್ಯ ಆಗಿದೆ ಅಂದ್ರೆ ಕೊನೆ ಪಕ್ಷ ಪರಿಚಯಸ್ಥರಾಗಿ ಕೂಡ ನಾವು ಭೇಟಿ ಆಗಲ್ಲ ಅಂತ.